ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಕುಕ್ಷಪ್ಪು ಅಥವಾ ಅಣ್ಣೆ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಕಡೆ ಅಂತೂ ಕುಕ್ಷಪ್ಪು ಅಂತೀವಿ, ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ ಮಾಡಿ. ಈಗ ಮಳೆ ಬರ್ತಾ ಇರೋದ್ರಿಂದ ಈ ಥರ ಸಣ್ಣ ಸಣ್ಣದಾಗಿ ಚಿಗುರಿರುತ್ತಲ್ವ, ಈ ಥರ ಸೊಪ್ಪಂತೂ ತುಂಬ ಚೆನ್ನಾಗಿರುತ್ತೆ. ಅತ್ತೇ ಕಿತ್ಕೊಂಬಂದಿದ್ದು ಮನೆ ಹತ್ರ ಇರೋದ್ರಿಂದ ನೀವು ಅಂಗಡೀಲಿ ಸಿಕ್ಕರೆ ಮಾರ್ಕೆಟಲ್ಲೆಲ್ಲ ತೊಗೊಂಬಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಇದರಿಂದ ಮಶೊಪ್ಪು ಮತ್ತು ಬಸ್ಸಾರು ಮಾಡ್ಕೊಳ್ತೀವಿ. ಇವತ್ತು ಕುಕ್ಷಪ್ಪು ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ, ಹಸಿ ಕಡಲೆ ಬೀಜನ ಹುರ್ಕೊಂಡು ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನೂ ಸಹ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ ನಂತರ ಸಾಸಿವೆ ಕಾಳು, ಕರ್ಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೇಕು ಈರುಳ್ಳಿ ಸಹನು. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಕಡೆ ಹಸಿಮೆಣ್ಸಿಕಾಯಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಚೆನ್ನಾಗಿರುತ್ತೆ ಆ ಥರ ಇದ್ದರೆ. ಉದ್ದುದ್ದಕ್ಕೆ ಹಾಕ್ಬಿಟ್ರೆ ಖಾರ ಸಿಗ್ತಾ ಇರುತ್ತಲ್ಲ ಮಕ್ಕಳು ತಿನ್ನುವಾಗ ಅಂತ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಈ ಥರ ಹಾಕಿ ಚೆನ್ನಾಗೆಲ್ಲ ಹಸಿ ಅದು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಇನ್ನೂ ಉದ್ದುದ್ದ ಅನ್ನಿಸ್ತಾ ಇದೆಯಲ್ವ, ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಥರ ನೀರೆಲ್ಲ ಸೋಸ್ಕೊಂಡ್ಮೇಲೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ವ, ಈ ಟೈಮಲ್ಲಿ ಈಗ ಈ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೇನು ಆ ಸಾಂಬಾರು ಥರ ಬೇಡಪ್ಪ ಅಂತಂದರೆ ಜಸ್ಟ್ ಆ ಕಡಲೆ ಬೀಜನೆಲ್ಲ ಪೌಡ್ರ್ ಮಾಡ್ಕೊಂಡು ಈ ಥರಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೂ ಸಪ್ರೇಟ್ ಸೈಡ್ ಡಿಶ್ಶಾಗಿ ಸಹ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಸಾಂಬಾರ್ಗೆ, ಮುದ್ದೆಗೂ, ಅನ್ನಕ್ಕೆಲ್ಲ ಬೇಕು ಅಂದರೆ ನಾವು ಈ ಥರ ಮಾಡ್ಕೊಬೋದು. ಈಸಿಯಾಗಿ ಆಗುತ್ತೆ ರೆಸಿಪಿ ಅಂತೂ ಇದು. ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲರೂ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಅಂತೂ ಮಾಡೋದೇ ಇಲ್ಲ ನೋಡಿ. ಈ ಥರ ಎಲ್ಲ ಸೊಪ್ಪು ಹಾಕಿದ ತಕ್ಷಣ ಎಳೆ ಆಗಿರೋದ್ರಿಂದ ಬೇಗನೆ ಮಗ್ಬಿಡುತ್ತೆ ಇದು. ಈ ಕಡೆ ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ಆಲ್ರೆಡಿ ಆಗಲೇ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಸ್ವಲ್ಪ ಸೊಪ್ಪು ಬೇಯೋದ್ರೊಳಗಡೆ ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ, ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಇಷ್ಟೇ ಸಾಮಗ್ರಿಗಳು. ಇದಕ್ಕೆ ಇನ್ನೇನು ಬೇಕಾಗೋದಿಲ್ಲ ನಮಗೆ. ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು. ನೀರು ಹಾಕಿ ನಾವು ಸ್ವಲ್ಪ ಪೇಸ್ಟ್ ಥರ ಚೆನ್ನಾಗಿ ನುಣ್ಣಗೆ ಒಂದು ಸ್ವಲ್ಪನೂ ಕಡಲೆ ಬೀಜ ಇಲ್ಲದೇ ಇರೋ ರೀತಿಲಿ ರುಬ್ಕೊಂಬರ್ಬೇಕು. ಈ ಕಡೆ ಸೊಪ್ಪೆಲ್ಲ ಬೆಂದಿದೆಯಲ್ವ, ಆಗಲೇ ಒಂದು 50% ಬೆಂದಿದೆಯಲ್ಲ ಸೊಪ್ಪು. ಈಗ ಕಟ್ ಮಾಡಿರೋಂಥ ಒಂದು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಸಹ ಸ್ವಲ್ಪ ಮಗ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ನೋಡಿ. ಎಲ್ಲ ಚೆನ್ನಾಗಾಗಲೇ ಕುದಿ ಬರ್ತಾ ಇದೆ. ಟೊಮೊಟೊ ಕೂಡ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ, ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿರೋ ಅಂಥ ಕಡಲೆ ಬೀಜದ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನೀರೆಲ್ಲ ಹಾಕಿ, ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ಕಡಲೆ ಬೀಜ ಜಾಸ್ತಿ ಹಾಕೊಂಡು ಸಹ ಮಾಡ್ಕೊಬೋದು. ನಮ್ಗೆ ಇಷ್ಟು ಸಾಕಾಗುತ್ತೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು. ಕೆಲವರೆಲ್ಲ ಮಜ್ಜಿಗೆ ಬಿಡ್ತಾರೆ, ನಮಗೆ ಈ ಥರ ಕಡಲೆ ಬೀಜ ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಹಾಕಾದ್ಮೇಲೆ ಈ ಥರ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಫುಲ್ ಆ ಕಡಲೆ ಬೀಜ ಸ್ವಲ್ಪ ಎಲ್ಲ ಹಾಕಿರ್ತೀವಲ್ಲ ನಾವು, ಜೀರಿಗೆ ಸ್ಮೆಲ್ಲೆಲ್ಲ, ಅದಕ್ಕೆಲ್ಲ ಒಂದೇ ರೀತಿ 1-2 ಕುದಿ ಬಂದುಬಿಟ್ರೆ ಸಾಕು. ಕಡಲೆ ಬೀಜ ಹಾಕಿರೋದು ಸ್ವಲ್ಪ ಮಂದ ಬರ್ತಾ ಇರುತ್ತೆ ಸಾಂಬಾರಾಗಲೇ ನೋಡಿ. ಸಾಂಬಾರಾಗಲೇ ರೆಡಿ ಆಯಿತು ನಮಗಿದು. ಹಳ್ಳಿ ಕಡೆ ಅಂತಂದರೆ ಸೊಪ್ಪು ತಂದರೆ ಸಾಯಂಕಾಲಕ್ಕೆ ಈ ಥರ ಬಂದು ಮಾಡ್ಕೊಂಡು ತಿಂದೇ ಬಿಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣದಲ್ಲಿ. ಬಿಸಿ ಬಿಸಿ ಮುದ್ದೆಗಂತೂ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.